ದೊಡ್ಡಮ್ಮನ ಮನೆಯಲ್ಲಿ ಅಕ್ಕನ ಕಾಮಚೇಷ್ಟೆ. ನನ್ನ ಹೆಸರು ವಿಜಯ್. ಅವಳ ಹೆಸರು ನೀತಾ. ಅವಳು ನನ್ನ ದೊಡ್ಡಮ್ಮನ ಮಗಳು. ಅವಳ ವಯಸ್ಸು ಅವಾಗ 21 ವರ್ಷ, ನನ್ನ ವಯಸ್ಸು 19 ವರ್ಷ. ಅವಳು ಸುಂದರ ಬಲಿಷ್ಠವಾದ ಹಳ್ಳಿಯ ಹುಡುಗಿ. ಅವಳು ನನಗಿಂತ 2 ಪಟ್ಟು ಬಲಿಷ್ಠವಾಗಿದ್ದಳು. ಅವರದು ನಮ್ಮ ಪಕ್ಕದ ಹಳ್ಳಿ. ನಾನು ಅವಾಗವಾಗ ಅವರ ಊರಿಗೆ ಹೋಗಿ ಬರ್ತಿದ್ದೆ. ಅವರ ಮನೇಲಿ ಅವಳು, ಅವಳ ತಮ್ಮ ಹಾಗೂ ದೊಡ್ಡಪ್ಪ ದೊಡ್ಡಮ್ಮ ಇರ್ತಿದ್ರು. ಅವಳು ನನಗಿಂತ 3 ವರ್ಷ ದೊಡ್ಡವಳು. ನಾನು ಆಗ ಕಾಲೇಜ್ಗೆ ಹೋಗ್ತಾ ಇದ್ದೆ. ಅವಳು PUC ಮುಗಿಸಿ ಮನೇಲಿ ಇರ್ತಿದ್ಲು. ಅದೊಂದು ದಿನ ನಾನು ಅವರ ಊರಿಗೆ ಹೋಗಿದ್ದೆ. ಅವರ ಊರಲ್ಲಿ ಇನ್ನ ಕರೆಂಟ್ ವ್ಯವಸ್ಥೆ ಆಗಿರ್ಲಿಲ್ಲ. ನಾನು ಅವತ್ತು ಅವರಿಗೆ ಏನೋ ಕೊಟ್ಟು ವಾಪಸ್ ಹೋಗಲು ರೆಡಿ ಆದೆ. ನಾನು ನಮ್ಮ ದೊಡ್ಡಮ್ಮನಿಗೆ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೊರಡಕ್ಕೆ ಶುರು ಮಾಡಿದೆ. ಅವಳು ದೂರದಿಂದ ನನ್ನೇ ನೋಡ್ತಾ ಸನ್ನೆ ಮಾಡಿದಳು, ಹೋಗ್ಬೇಡ ಇರು ಅಂತ. ಅವಳು ದೂರದಲ್ಲಿ ಇದ್ದುದ್ರಿಂದ ಅದು ನಂಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಆಮೇಲೆ ನಮ್ಮ ದೊಡ್ಡಮ್ಮ ಫೋರ್ಸ್ ಮಾಡಿ ನಂಗೆ ಉಳ್ಸ್ಕೊಂಡ್ರು. ಚಿಕನ್ ಮಾಡ್ತೀವಿ ಇರು ಅಂತ. ನಾನು ಉಳ್ಕೊಂಡೆ. ಆವಾಗ ಸಮಯ 5 ಗಂಟೆ ಆಗಿತ್ತು. ಆ ಹಳ್ಳಿಗೆ ಕರೆಂಟ್ ಇಲ್ಲದೆ ಇರೋದರಿಂದ ಅಲ್ಲಿ ಎಲ್ಲ ಜನರು ಬೇಗ ಊಟ ಮಾಡಿ ಮಲಗ್ತಿದ್ರು. ಹಾಗೆಯೇ ಇವ್ರ ಮನೇಲಿ ಕೂಡ 8 ಗಂಟೆಗೆ ಊಟ ಮಾಡಿದ್ವಿ. ಊಟ ಆದ್ಮೇಲೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ಬಗ್ಗೆ ಕುಶಲಕ್ಷೇಮ ವಿಚಾರಿಸಿದ್ರು. ಅವ್ರಿಗೆ ಆವಾಗ್ಲೇ ನಿದ್ದೆ ಬಂದಿತ್ತು. ನಮ್ಮ ದೊಡ್ಡಮ್ಮ ಹಾಸಿಗೆ ತಗೊಂಡು ಹೊರಗಡೆ ಬಂದ್ರು. ನಂಗೆ ಆಶ್ಚರ್ಯ ಆಯಿತು. ಅದಕ್ಕೆ ಕೇಳ್ದೆ, ಯಾಕೆ ಹೊರಗಡೆ ಮಲಗ್ತಿದ್ದೀರಾ ಅಂತ. ಅವ್ರು ಹೇಳಿದ್ರು, ಒಳಗಡೆ ತುಂಬಾ ಶೆಕೆ ಇದೆ. ಅದಕ್ಕೆ ನಾನು, ನಿಮ್ಮ ದೊಡ್ಡಪ್ಪ ಯಾವಾಗ್ಲೂ ಇಲ್ಲೇ ಮಲಗೋದು ಅಂತ. ಆಮೇಲೆ ನೀನು ಅಕ್ಕ ತಮ್ಮ ಒಳಗಡೆ ಮಲ್ಕೊಳ್ಳಿ ಅಂದ್ರು. ಹಾಗೆ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಳಿ ಅಂದ್ರು. ನಾನು ಮಲಗಾಕೆ ಅಂತ ರೆಡಿ ಆದೆ. ನಮ್ಮ ಅಕ್ಕ ಮತ್ತು ಅವರ ತಮ್ಮ ನಂಗೋಸ್ಕರ ಕಾಯ್ತಾ ಇದ್ರು. ನಾನು ಒಳಗೆ ಹೋದ್ಮೇಲೆ 3 ಜನಕ್ಕೆ ಸೇರಿ ಒಂದೇ ಚಾಪೆ ಹಾಸಿದ್ಲು. ನಾನು ಸುಸು ಮಾಡಬೇಕು ಅಂದೆ. ಕತ್ತಲಾಗಿದ್ದಿದ್ರಿಂದ ನಂಗೆ ಒಬ್ನನೇ ಹೋಗೋಕೆ ಭಯ ಆಯಿತು. ಅವಳ ತಮ್ಮನ್ನ ಕರೆದೆ. ಅವ್ನು ಬರ್ಲಿಲ್ಲ. ಆಮೇಲೆ ಅಕ್ಕನೇ ನಾನೇ ಬರ್ತೀನಿ ಅಂದ್ಲು. ಇಬ್ಬರು ಹೊರಗಡೆ ಹೋಗಿ ಮೊದ್ಲು ನಾನು ಸುಸು ಮಾಡಿದೆ. ಆಮೇಲೆ ಅವಳು ಸೈಡ್ಗೆ ಹೋಗಿ ಅವಳ ಲಂಗ ಮೇಲೆ ಎತ್ತಿ ಕೂತ್ಕೊಂಡಳು. ನಾನು ಕುತೂಹಲಕ್ಕೆ ಆ ಕೆಡೆನೇ ನೋಡ್ತಾ ಇದ್ದೆ. ಕತ್ಲಲ್ಲಿ ಏನೂ ಕಾಣ್ತಿರಲಿಲ್ಲ. ಅವಳು ಮೇಲ್ಗಡೆ ಎದ್ದಾಗ ಅವಳ ಚಡ್ಡಿ ಮೇಲ್ಗಡೆ ಎಳೆಯೋದು ಮಾತ್ರ ಕಾಣಿಸ್ತು. ಆಮೇಲೆ ನಾನು ಬೇರೆಡೆ ತಿರುಗಿ ನಿಂತೆ. ಏನು ನೋಡಿಲ್ಲ ಅನ್ನೋ ತರ. ಅವಳು, ಬಾ ಒಳಗೆ ಹೋಗೋಣ ಅಂದ್ಲು. ಒಳಗಡೆ ಹೋಗಿ ಬಾಗಿಲು ಹಾಕೊಂಡ್ವಿ. ಅವಳು ಕಾರ್ನರ್ ಸೈಡ್ ಮಲ್ಕೊಂಡಳು. ಅವಳ ಪಕ್ಕ ಅವಳ ತಮ್ಮ ಮಲ್ಕೊಂಡಿದ್ದ. ಅವನ ಪಕ್ಕದಲ್ಲಿ ನಾನು ಮಲ್ಕೊಂಡೆ. ಅವಳು ತಮ್ಮನಿಗೆ ಹೇಳಿದ್ಲು, ನೀನು ಆ ಕಡೆ ಮಲ್ಕೋ. ಇವತ್ತು ಇವ್ನು ಅಂದ್ರೆ ನಾನು ಈ ಕಡೆ ಮಲ್ಕೊಳ್ಳಿ ಅಂದ್ಲು. ಅವ್ನು ಅದ್ಕಕ್ಕೆ ಆಗಲ್ಲ ಅಂದ. ಅವಳು ಮತ್ತೆ ಫೋರ್ಸ್ ಮಾಡಿ ನನ್ನ ಪಕ್ಕದಲ್ಲಿ ಮಲಗಿಸಿದ್ಲು. ಇವಾಗ ನಾನು ಅವಳ ಪಕ್ಕಕ್ಕೆ ಬಂದೆ. ಅವಾಗ ರಾತ್ರಿ 10 ಗಂಟೆ ಅನ್ಸುತ್ತೆ. ಅವಳ ತಮ್ಮ ಮಲಗಿದ್ದು ನಿದ್ದೆ ಮಾಡ್ತಿದ್ದ. ಇವಳು ನಿದ್ದೆ ಮಾಡಕ್ಕೆ ಶುರು ಮಾಡಿದ್ದಳು. ನಂಗೆ ನಿದ್ದೆ ಬಂದಿರ್ಲಿಲ್ಲ. ತುಂಬಾ ಶೆಕೆ ಇದ್ದುದ್ರಿಂದ ಅವಾಗ ಶುರು ಆಯಿತು ನೋಡಿ. ನನ್ನ ಕಾಮ ಏಳಕ್ಕೆ ಶುರು ಆಯಿತು. ಆಮೇಲೆ ನನ್ನ ಕೈನ ಅವಳ ತೊಡೆ ಮೇಲೆ ಹಾಕಿದೆ. ಅವಳು ಮಲಗಿ ನಿದ್ದೆ ಮಾಡ್ತಿದ್ಲು. ಆಮೇಲೆ ನಾನು ಅವಳ ಲಂಗ ಸ್ವಲ್ಪ ಮೇಲೆ ಎಲ್ದೆ. ಸ್ವಲ್ಪ ಬಂತು. ಆಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪ ಎಳೀತಾ ತೊಡೆವರೆಗೂ ತಂದೆ. ಸ್ವಲ್ಪ ಹೊತ್ತು ಅಲ್ಲೇ ಕೈ ಆಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಆಗ್ಲೇ ನನ್ನ ತುಣ್ಣೆ ನಿಗರಿ ಬಿಟ್ಟಿತ್ತು. ಕಾಮ ಜಾಸ್ತಿ ಆಗ್ತಾ ಇದೆ. ಮತ್ತೆ ನಾನು ಅವಳ ಲಂಗ ಸ್ವಲ್ಪ ಸ್ವಲ್ಪ ಮೇಲಕ್ಕೆ ಎಳೀತಾ ಹೋದೆ. ಇವಾಗ ಸೊಂಟದವರೆಗೂ ಎಳೆದು ಅವಳ ಟೈಟ್ಸ್ ಮೇಲೆ ಕೈ ಇಟ್ಟು ಸವರ್ತಾ ಇದ್ದೆ. ಆಮೇಲೆ ಕೈ ಸ್ವಲ್ಪ ಮೇಲ್ಗಡೆ ತಂದೆ. ಅವಳು ಚಡ್ಡಿ ಹಾಕಿದ್ಲು. ಚಡ್ಡಿ ಮೇಲೆ ಕೈ ಸವರೋಕೆ ಶುರು ಮಾಡಿದೆ. ಹಾಗೆ ಸವರುತ್ತಾ ಅವಳ ತುಳ್ಳು ಒತ್ತಿಬಿಟ್ಟೆ. ಅವಳಿಗೆ ಎಚ್ಚರ ಆಗ್ಬಿಡ್ತು. ಅವಳು ನನ್ನ ಕೈ ತಳ್ಳಿ ಲಂಗನ ಕೆಳಗೆ ಇಳಿಸಿ ಮಲಗಿಬಿಟ್ಲು. ನಂಗೆ ಭಯ ಆಗೋಕೆ ಶುರು ಆಯಿತು. ಆದ್ರೂ ನನ್ನ ಪ್ರಯತ್ನ ಬಿಡ್ಲಿಲ್ಲ. ಮತ್ತೆ ಕೆಳಗಿನಿಂದ ಲಂಗ ಸ್ವಲ್ಪ ಸ್ವಲ್ಪ ಎತ್ತೋಕೆ ಶುರು ಮಾಡಿದೆ. ಹಾಗೆ ಎಳೀತಾ ಎಳೀತಾ ತೊಡೆವರೆಗೂ ತಂದೆ. ನನ್ನ ತುಣ್ಣೆ ನಿಗುರಿ ಐರನ್ ರಾಡ್ ತರ ಆಗ್ಬಿಟ್ಟಿತ್ತು. ಇವಾಗ ಮತ್ತೆ ಕೈ ಹಾಕಿ ಸೊಂಟದವರೆಗೂ ಎಳೆದೆ. ಆಮೇಲೆ ಚಡ್ಡಿ ಮೇಲೆ ಕೈ ಹಾಕ್ತೀನಿ. ನಂಗೆ ಆಶ್ಚರ್ಯ ಕಾದಿತ್ತು.
ಯಾಕಂದ್ರೆ ಅಲ್ಲಿ ಚಡ್ಡಿ ಇರ್ಲಿಲ್ಲ. ನನ್ನ ಕೈ ನೇರವಾಗಿ ಅವಳ ಕೂದಲಿಗೆ ಹೋಯ್ತು. ನಾನು ಮತ್ತೆ 2-3 ಸಲ ಸವರಿದೆ. ಆಗಲೇ ನನಗೆ ಗೊತ್ತಾಗಿದ್ದು ಅವಳು ಆಗಲೇ ಲಂಗ ಕೆಳಗೆ ಇಳಿಸೋವಾಗ ಚಡ್ಡಿನೂ ಕೆಳಗೆ ಇಳಿಸಿದ್ದಳು ಅಂತ. ನಂಗೆ ಖುಷಿ ತಡೆಯೋಕೆ ಆಗ್ಲಿಲ್ಲ. ನಂಗೆ ಇವಾಗ ಗೊತ್ತಾಯ್ತು ಅವಳು ನಂಗೆ ಯಾಕೆ ಊರಿಗೆ ಹೋಗ್ಬೇಡ ಅನ್ಲು ಅಂತ. ಅಷ್ಟರಲ್ಲೇ ನನ್ನ ಬೆನ್ನ ಕೆಳಗೆ ಒಂದು ಕೈ ಬಂತು. ಏನು ಅನ್ನೋಷ್ಟರಲ್ಲಿ ಅವಳು ನನ್ನ ಎತ್ತಿ ಅವಳ ಸೊಂಟದ ಮೇಲೆ ಮಲಗಿಸಿಕೊಂಡಿದ್ದಳು. ಅವಳು ನಂಗಿಂತ ತುಂಬಾ ಬಲಿಷ್ಠವಾಗಿದ್ಲು. ಅವಳು ನನ್ನನ್ನ ಒಂದೇ ಕೈಯಲ್ಲಿ ಎತ್ತಿ ಅವಳ ಮೇಲೆ ಕೂರ್ಸ್ಕೊಂಡಿದ್ಲು. ಅವಳು ನನ್ನ ತಲೆಗೆ ಕೈ ಹಾಕಿ ಎಳ್ಕೊಂಡು ಮುತ್ತು ಕೊಡೋಕೆ ಶುರು ಮಾಡಿದ್ಲು. ಅವಳ ಮುತ್ತು ಭಾರೀ ರಭಸದಿಂದ ಕುಡಿದ್ವು. ಅವಳು ನನ್ನ ಕೆನೆ ಕಚ್ಚಿ ಮೂಗು, ಹಣೆ, ತುಟಿ ಎಲ್ಲಾ ಕಡೆ ಮುತ್ತು ಕೊಡ್ತಾ ನನ್ನ ಬೆನ್ನು, ಕೊಂಡಿ, ತೊಡೆ ಜೋರಾಗಿ ಸವರ್ತಾ ಇದ್ದಾಳೆ. ನಂಗೆ ಅವಳ ವೇಗ ನೋಡಿ ಭಯ ಆಯ್ತು. ಸದ್ಯಕ್ಕೆ ಅವಳ ಪರಿಸ್ಥಿತಿ ನೋಡಿದ್ರೆ ಅವಳಿಗೆ ನನ್ನ ತುಣ್ಣೆ ಸರಿ ಹೋಗೋದಿಲ್ಲವೇನೋ ಅನಿಸಿತು. ಕಡಿಮೆ ಅಂದ್ರೂ 12 ಇಂಚ ತುಣ್ಣೆನೇ ಬೇಕೇನೋ ಅಂತ ಅನಿಸಿತು. ನಾನು ಇನ್ನ ಏನು ಮಾಡಕ್ಕೆ ಶುರು ಮಾಡಿರಲಿಲ್ಲ. ಅವಳು ನನ್ನ ಶರ್ಟ್ಸ್ ಬಟನ್ ತೆಗೆದ್ಲು. ಆಮೇಲೆ ನನ್ನ ಚಡ್ಡಿನೂ ಡೈರೆಕ್ಟ್ ಆಗಿ ಎಳೆದ್ಲು. 1 ಸೆಕೆಂಡ್ನಲ್ಲಿ ನಾನು ಬೆತ್ತಲೆ ಆದೆ. ಅವಳು ಅಷ್ಟೇ ವೇಗದಲ್ಲಿ ಅವಳ ಬ್ಲೌಸ್ನ ಹೂಕ್ಸ್ ತೆಗೆದು ಬ್ಲೌಸ್ನ ಬಿಸಾಕಿದ್ಲು. ಲಂಗವನ್ನು ತೆಗೆದ್ಲು. ನನ್ನ ಕೈ ಹಿಡ್ಕೊಂಡು ಅವಳ ಮೊಲೆ ಮೇಲೆ ಇಟ್ಟು ಜೋರಾಗಿ ಒತ್ತಕ್ಕೆ ಶುರು ಮಾಡಿದ್ಲು. ನಂಗೆ ಇದು ಮೊದಲನೇ ಸರಿ ಮೊಲೆನ ಮುಟ್ಟಿದ ಅನುಭವ. ಒಂದು ರೀತಿಯಲ್ಲಿ ಕಾಟನ್ ಮುಟ್ಟಿದ ಅನುಭವ ಆಯಿತು. ನಾನು ಅವಾಗ ಅದನ್ನ ಜೋರಾಗಿ ಹಿಚ್ಕೋಕೆ ಶುರು ಮಾಡಿದೆ. ಅದು ಅವಳಿಗೆ ಖುಷಿ ಕೊಡ್ತಾ ಇತ್ತು. ಅವಳು ಉದ್ರೇಕದಿಂದ ಮೂಲಗ್ತಾ ಇದ್ಲು. ಸ್ವಲ್ಪ ಹೊತ್ತು ಹೀಚಾಗಿದೆ ಮೇಲೆ ಅವಳು ನನ್ನ ತಲೆ ಎಳೆದು ಅವಳ ನಿಪ್ಪಲ್ಗೆ ನನ್ನ ಬಾಯಿನ ಪ್ರೆಸ್ ಮಾಡಿದ್ಲು. ನಾನು ಚೀಪಕ್ಕೆ ಶು ಮಾಡಿದೆ. ಅವಳ ನಿಪ್ಪಲ್ ನನಗೆ ಐಸ್ ಕ್ರೀಮ್ ತಿಂದಷ್ಟೇ ಖುಷಿ ಆಗ್ತವಿತ್ತು. ಅವಳ ಕಾಮ ಇನ್ನೂ ಜೋರಾಗತೊಡಗಿತು. ಅವಳು ನನ್ನ ತುಣ್ಣೆಗೆ ನೇರವಾಗಿ ಕೈ ಹಾಕಿ ಅಲ್ಲಾಡ್ಸಕ್ಕೆ ಶುರು ಮಾಡಿದ್ಲು. ಅದು ಅಲ್ಲಾಡದಷ್ಟು ಗಟ್ಟಿಯಾಗಿತ್ತು. ಅವಳು ಮತ್ತೆ ನನ್ನ ಎತ್ತಿಕೊಂಡು ಉಲ್ಟಾ ಮಲಗಿಸಿದಳು. ನಾನು ಏನಾಗ್ತಿದೆ ಅನ್ನೋಷ್ಟರಲ್ಲಿ ನನ್ನ ತುಣ್ಣೆ ಅವಳ ಬಾಯಲ್ಲಿ ಇತ್ತು. ನನ್ನ ಬಾಯಿ ಅವಳ ತುಲ್ಲಿನ ಹತ್ರ ಇತ್ತು. ಅವಳು ಚೀಪಕ್ಕೆ ಶುರು ಮಾಡಿದ್ಲು. ಆದ್ರೆ ನಂಗೆ ಚೀಪೋದು ಗೊತ್ತಿರ್ಲಿಲ್ಲ. ಆಗ ಅವಳು ನನ್ನ ತಲೆ ಹಿಡ್ಕೊಂಡು ತನ್ನ ತುಲ್ಲಿಗೆ ಒತ್ತಕ್ಕೆ ಶುರು ಮಾಡಿದ್ಲು. ಅದು ಹಸಿಯಾಗಿತ್ತು. ನಂಗೆ ಇಷ್ಟ ಆಗ್ಲಿಲ್ಲ. ನಾನು ಅವಳ ಕೂದಲ ಮೇಲೆ ಚೀಪಕ್ಕೆ ಶುರು ಮಾಡಿದೆ. ಅಲ್ಲಿ ಡ್ರೈ ಆಗಿ ಇತ್ತು. ಹಂಗೆ ಅವಳ ಕೂದಲ ಮೇಲೆ ಕಡಿಯೋಕೆ ಶುರು ಮಾಡಿದೆ. ಅವಳ ಕಾಮ ಜಾಸ್ತಿ ಆಗ್ತಾ ಇತ್ತು. ಅವಳು ನನ್ನ ತುಣ್ಣೆ, ಬೀಜ 2 ಒಟ್ಟಿಗೆ ಬಾಯಿ ಒಳಗೆ ಹಾಕಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು. ಆಮೇಲೆ ನನ್ನ ಕುಂಡಿಯನ್ನ ಕಡಿಯೋಕೆ ಶುರು ಮಾಡಿದ್ಲು. ಆಮೇಲೆ ಅವಳು ನನ್ನ ಎತ್ತಿ ಕೆಳಗಡೆ ಮಲಗಿಸಿ ನನ್ನ ಮೇಲೆ ಮಲಗಿದಳು. ಅವಳು ಬಲಿಷ್ಠವಾಗಿದ್ದರಿಂದ ಅವಳು ನಂಗೆ ಭಾರ ಅನ್ನಿಸ್ತಾ ಇದ್ಲು. ಅವಳ ತೊಡೆ ನನ್ನ ಕಾಲಿನ 2 ಪಟ್ಟು ಇದ್ವು. ಅವಳ ಮೊಲೆ ನನ್ನ ಒಂದು ಕೈ ಅಲ್ಲಿ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ. ಒಟ್ಟಾರೆ ಅವಳು ಬಲಿಷ್ಠವಾದ ಹಳ್ಳಿಯ ಹುಡುಗಿ. ಇವಾಗ ನಾನು ಭಾರ ತಡೆಯಲಾರದೆ ಮೇಲೆ ಬಂದೆ. ಅವಳು ನನ್ನ ತುಣ್ಣೆ ಕೈಯಲ್ಲಿ ಹಿಡಿದು ಹೊಡಿತಾ ಇದ್ದಾಳೆ. ಇವಾಗ ಅವಳ ಬಲಿಷ್ಠವಾದ ತೊಡೆಗಳನ್ನ ಅಗಲಿಸ್ತಾ ನನ್ನ ತುಣ್ಣೆನ ತುಲ್ಲಿನ ಕಡೆಗೆ ಎಳೀತಾ ಇದ್ಲು. ತುಲ್ಲಿನ ಮೇಲೆ ನನ್ನ ತುಣ್ಣೆ ಇಟ್ಟು ಸವರಿದ್ಲು. ನಂಗೆ ಖುಷಿ ಆಗ್ತಾ ಇದೆ. ಅವಳು ಇನ್ನ ಅಗಲ ಮಾಡಿ ತುಣ್ಣೆಯನ್ನು ಒಳಗೆ ಹಾಕೊಂಡ್ಲು. ಅದು ಸಲೀಸಾಗಿ ಒಳಗೆ ಹೋಯ್ತು. ನಂಗ ಒಳಗೆ ಹೊರಗೆ ಮಾಡೋದು ಗೊತ್ತಿರ್ಲಿಲ್ಲ. ಅವಳು ನನ್ನ ಸೊಂಟ ಹಿಡ್ಕೊಂಡು ತುಲ್ಲಿನ ಕಡೆಗೆ ಎಳೆದಳು. ಅವಾಗ ಅದು ಪೂರ್ತಿ ಒಳಗಡೆ ಹೋಯ್ತು. ಆಮೇಲೆ ಅವಳು ಅದೇ ತರ ಒಳಗೆ ಹೊರಗೆ ಮಾಡಕ್ಕೆ ಶುರು ಮಾಡಿದ್ಲು. ನಂಗೆ ಇನ್ನಿಲ್ಲದ ಖುಷಿ ಸಿಗಕ್ಕೆ ಶುರುವಾಯಿತು. ಆಮೇಲೆ ನಾನು ಒಳಗೆ ಹೊರಗೆ ಜೋರಾಗಿ ಮಾಡೋಕೆ ಶುರು ಮಾಡಿದೆ. ಅವಳಿಗೆ ಸುಖ ಜಾಸ್ತಿ ಆಗ್ತಾ ಹೋಯಿತು. ಅವಳು ತನ್ನ ಕಾಲನ್ನು ನನ್ನ ಸೊಂಟದ ಸುತ್ತ ಹಾಕಿದ್ಲು. ಅವಳ ಮೂಲಗಾಟ ಶುರು ಆಯಿತು. ಅಂತ ನನಗೆ ನನ್ನ ತುಣ್ಣೆ ಯಾವುದೋ ಬಾವಿ ಒಳಗೆ ಹೋಗಿ ಬಂದ ಅನುಭವ ಆಗ್ತಾ ಇದೆ. ಸ್ವಲ್ಪ ಸಮಯದ ನಂತರ ನನ್ನ ತುಣ್ಣೆಯಿಂದ ನನ್ನ ಜೀವ ಹೋದ ಅನುಭವ ಆಯಿತು. ನಂಗೆ ಏನು ಆಯಿತು ಅಂತ ಗೊತ್ತಾಗ್ಲಿಲ್ಲ. ನನ್ನ ರಸ ಪೂರ್ತಿ ಅವಳ ತುಲ್ಲಿನ ಒಳಗೆ ಹೋಗಿತ್ತು. ಅದು ಮೊದಲ ಸಲ ನನ್ನ ತುಣ್ಣೆಯಿಂದ ಜಿಗಿದಿದ್ದು. ನನಗೆ ಎಲ್ಲಿಲ್ಲದ ಖುಷಿ. ಅವಳಿಗೂ ತನ್ನ ತಮ್ಮ ಜೊತೆ ಕೇಯಿಸಿಕೊಂಡ ಅನುಭವ ಖುಷಿ. ತಮ್ಮನ ತುಣ್ಣೆಯನ್ನು ಮುಟ್ಟಿದ ಅನುಭವ. ಇದು ರಾತ್ರಿ ಕತ್ತಲಲ್ಲಿ ನಡೆದಿದ್ರಿಂದ ನಾನು ಅವಳ ಮೊಲೆ, ತುಲ್ಲು ಕೂದಲು ನೋಡಕ್ಕೆ ಆಗಿರ್ಲಿಲ್ಲ. ಅವಳಿಗೆ ನನ್ನ ತುಣ್ಣೆ ನೋಡಕ್ಕೆ ಆಗಿರ್ಲಿಲ್ಲ. ಅದು ಮರುದಿನ ನೋಡೋ ಸಂದರ್ಭ ಬಂತು.